ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 10ನೇ ಮೇ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ ಹೂ ಗಿವ್ ದ ಕರೆಕ್ಟ್ ಆನ್ಸರ್ಸ್ ವಿಲ್ ಬಿ ಅಕ್ನಾಲೇಜ್ಡ್ ಇನ್ ದ ನೆಕ್ಸ್ಟ್ ಪ್ರೆಸೆಂಟೇಷನ್. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of InQuest challenge number 155, and we appreciate Shamishta, Ajay, Devraj, Shiva, Naveen, Anjali, Lakshmi, Kantraj, Basma, Harish, and many others also have given correct answers. Thank you very much for your participation. With this, let's get into the first article. ಗೋಪಾಲ ಕೃಷ್ಣ ಗೋಖಲೆ ಬರ್ತ್ ಆನಿವರ್ಸರಿ ಅಥವಾ ಗೋಪಾಲ ಕೃಷ್ಣ ಗೋಖಲೆ ಅವರ ಜನ್ಮ ದಿನದ ವಾರ್ಷಿಕೋತ್ಸವ. ಸೊ ಈ ಒಂದು ದಿನದ ಸಲುವಾಗಿ ಇವರ ಬಗ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೇನ್ ಪಾಯಿಂಟ್ಸ್ ನಮಗೆ ತಿಳಿದಿರಬೇಕು ಆ ಎಲ್ಲದ್ರ ಬಗ್ಗೆ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇವರ ಜನನ ಅಥವಾ ಬರ್ತ್ ಯಾವಾಗ ಆಗಿತ್ತು ಅಂದ್ರೆ 9th ಮೇ 1866 ಅಥವಾ 9ನೇ ಮೇ 1866ರಲ್ಲಿ ಅವರ ಜನನ ಆಗುತ್ತೆ. ಸೊ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಡ್ಯೂರಿಂಗ್ ಇಂಡಿಪೆಂಡೆನ್ಸ್ ಸ್ಟ್ರಗಲ್ ಭಾರತ ದೇಶದಲ್ಲಿ ಎರಡು ಬಣಗಳಿರುತ್ತೆ. ಒಂದನ್ನ ನಾವು ಮಾಡರೇಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಎಕ್ಸ್ಟ್ರೀಮಿಸ್ಟ್ಸ್ ಅಂತ ಕರಿತೀವಿ. ಸೊ ಮಾಡರೇಟ್ಸ್ ಅಂದ್ರೆ ಮಂದಗಾಮಿಗಳು, ಎಕ್ಸ್ಟ್ರೀಮಿಸ್ಟ್ ಅಂದ್ರೆ ತೀವ್ರಗಾಮಿಗಳು ಅಂತ ಕರಿತೀವಿ. ಹಾಗಿದ್ರೆ ಗೋಖಲೆ ಅವರು ಯಾವ ಬಣಕ್ಕೆ ಸೇರಿದ್ರು ಅಂದ್ರೆ ಹಿ ವಾಸ್ ಇಂಡಿಯನ್ ಮಾಡರೇಟ್ ಪೊಲಿಟಿಕಲ್ ಲೀಡರ್ ಆಗಿರ್ತಾರೆ, ಅಂದ್ರೆ ಮಂದಗಾಮಿ ರಾಜಕೀಯ ನಾಯಕರಾಗಿರ್ತಾರೆ. ಅದರ ಜೊತೆ ಹಿ ವಾಸ್ ಆಲ್ಸೋ ಸೋಷಿಯಲ್ ರಿಫಾರ್ಮರ್, ಮತ್ತೆ ಸಮಾಜ ಸುಧಾರಕರು ಕೂಡ ಆಗಿರ್ತಾರೆ. ಸೊ ಅದಾದ್ಮೇಲೆ ಡ್ಯೂರಿಂಗ್ ದ ಫ್ರೀಡಮ್ ಸ್ಟ್ರಗಲ್ ಇದ್ದಂತಹ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿರುತ್ತೆ ಅಥವಾ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಿರುತ್ತೆ, ಸೊ ಅದರಲ್ಲೂ ಕೂಡ ಇವರು ಸೀನಿಯರ್ ಲೀಡರ್ ಅಥವಾ ಹಿರಿಯ ನಾಯಕರಾಗಿರ್ತಾರೆ. ಸೊ ಅದಾದ್ಮೇಲೆ ಇವರು ಒಂದು ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ ಅಥವಾ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಗೋಖಲೆ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಸೊಸೈಟಿ ಯಾವುದು ಅಂತ ಕೇಳಿದ್ರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಇವರು ಪ್ರಮುಖವಾಗಿ ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್ ಎರಡನ್ನ ಕ್ಯಾಂಪೇನ್ ಮಾಡ್ತಾರೆ, ಎರಡು ವಿಷಯಗಳನ್ನ ಕ್ಯಾಂಪೇನ್ ಮಾಡ್ತಾರೆ ಅಥವಾ ಪ್ರಚಾರ ಮಾಡ್ತಾರೆ. ಅದ್ಯಾವ್ದು ಅಂದ್ರೆ ಇಂಡಿಯನ್ ಸೆಲ್ಫ್ ರೂಲ್ ಅಥವಾ ಭಾರತೀಯ ಸ್ವ ಆಡಳಿತ ಅಂತ ಕರಿತೀವಿ, ಇನ್ನೊಂದನ್ನ ಸೋಷಿಯಲ್ ರಿಫಾರ್ಮ್ಸ್ ಅಥವಾ ಸಮಾಜ ಸುಧಾರಣೆಗಳು ಅಂತ ಕರಿತೀವಿ. ಸೊ ಅದಾದ್ಮೇಲೆ ಈ ಒಂದು ಮಾಡರೇಟ್ ಫ್ರಾಕ್ಷನ್ ನ ಲೀಡರ್ ಏನಾಗಿರ್ತಾರೆ, ಸೊ ಇವರ ಅಪ್ರೋಚ್ ಆಫ್ ಇಂಡಿಪೆಂಡೆನ್ಸ್ ಹೆಂಗಿರುತ್ತೆ ಅಂದ್ರೆ ಹಿ ಅಡ್ವೊಕೇಟೆಡ್ ರಿಫಾರ್ಮ್ಸ್ ಬೈ ವರ್ಕಿಂಗ್ ವಿತ್ ದಿ ಎಕ್ಸಿಸ್ಟಿಂಗ್ ಗವರ್ನಮೆಂಟ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ಆ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರದ ಸಂಸ್ಥೆಗಳೇನಿತ್ತೋ ಆ ಸಂಸ್ಥೆಗಳೊಂದಿಗೆ ಕೆಲಸ ಮಾಡುವ ಮೂಲಕ ಸುಧಾರಣೆಗಳನ್ನ ಪ್ರತಿಪಾದಿಸ್ತಾರೆ. ಸೊ ಅದಾದ್ಮೇಲೆ ಇವರು ಒಂದು ಅಸೋಸಿಯೇಷನ್ ಏನಿರುತ್ತೆ ಅದರ ಮೇಜರ್ ಮೆಂಬರ್ ಕೂಡ ಆಗಿರ್ತಾರೆ. ಆ ಒಂದು ಅಸೋಸಿಯೇಷನ್ ಯಾವುದು ಅಂದ್ರೆ ಪೂನಾ ಅಸೋಸಿಯೇಷನ್ ಅಥವಾ ಪೂನಾ ಸಾರ್ವಜನಿಕ್ ಸಭಾ ಅಂತ ಕರಿತೀವಿ. ಸೊ ಇದಕ್ಕೂ ಕೂಡ ಅವರು ಪ್ರಮುಖವಾಗಿ ಸದಸ್ಯರಾಗಿರ್ತಾರೆ. ಸೊ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ ನಮ್ಮ ಒಂದು ಫಾದರ್ ಆಫ್ ನೇಷನ್ ಅಂತ ನಾವೇನ್ ಕರಿತೀವಿ, ಮಹಾತ್ಮ ಗಾಂಧೀಜಿ ಅವರ ಗುರುಗಳು ಅಥವಾ ಮೆಂಟರ್ ಅಥವಾ ಮಾರ್ಗದರ್ಶಕರು ಕೂಡ ಗೋಖಲೆ ಅವರ ಆಗಿರ್ತಾರೆ. ಅದಾದ್ಮೇಲೆ ಮಹಾತ್ಮ ಗಾಂಧೀಜಿಯವರು ತಮ್ಮ ಒಂದು ಆಟೋಬಯೋಗ್ರಫಿಯನ್ನ ಬರೆದಿರ್ತಾರೆ, ಅಂದ್ರೆ ಅವರ ಆತ್ಮಚರಿತ್ರೆಯನ್ನ ಬರೆದಿರ್ತಾರೆ. ಆ ಒಂದು ಆತ್ಮಚರಿತ್ರೆಯಲ್ಲೂ ಕೂಡ ಗೋಖಲೆ ಅವರ ಬಗ್ಗೆ ಅವರು ಕಂಪಲ್ಸರಿ ಉಲ್ಲೇಖ ಮಾಡಿರ್ತಾರೆ. ಏನಂತ ಉಲ್ಲೇಖ ಮಾಡಿರ್ತಾರೆ ಅಂದ್ರೆ ಮೆಂಟರ್ ಅಂಡ್ ಗೈಡ್, ಅಂದ್ರೆ ಮಾರ್ಗದರ್ಶಕ ಮತ್ತು ಗುರುವಾಗಿ ಅವರನ್ನ ಉಲ್ಲೇಖ ಮಾಡಿರ್ತಾರೆ. ಅದರ ಜೊತೆಗೆ ಗೋಖಲೆ ಅವರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅವರಿಗೆ ಕೆಲವೊಂದು ವಾಕ್ಯಗಳನ್ನ ಅವ್ರ ಮೇಲೆ ಬರ್ದಿರ್ತಾರೆ. ಸೊ ಅವ್ರು ಏನಂತ ಬರ್ದಿರ್ತಾರೆ ಅಂದ್ರೆ ಗಾಂಧಿ ಗೋಖಲೆಯವರ ಮೇಲೆ ಬರ್ದಿರ್ತಕ್ಕಂಥ ವಾಕ್ಯಗಳೇನು ಅಂದ್ರೆ ಪ್ಯೂರ್ ಆಸ್ ಕ್ರಿಸ್ಟಲ್, ಅಂದ್ರೆ ಸ್ಫಟಿಕದಂತೆ ಶುದ್ಧ, ಜೆಂಟಲ್ ಆಸ್ ಅ ಲ್ಯಾಮ್ ಅಂತ ಕರಿತೀವಿ, ಅಂದ್ರೆ ಮೇಷದಂತೆ ಸೌಮ್ಯ, ಅಂದ್ರೆ ಕುರಿ ಮರಿ ಏನಿರುತ್ತೆ ಸೊ ಅಷ್ಟು ಸಾಫ್ಟ್ ಆಗಿರ್ತಕ್ಕಂಥ ಮನುಷ್ಯರಾಗಿರ್ತಾರೆ. ಬ್ರೇವ್ ಆಸ್ ಲಯನ್, ಅಂದ್ರೆ ಸಿಂಹದಷ್ಟು ಧೈರ್ಯಶಾಲಿ ಆಗಿರ್ತಾರೆ. ಚಿವಲ್ರಸ್ ಟು ಅ ಫಾಲ್ಟ್, ಅಂದ್ರೆ ತಪ್ಪಿನ ವಿರುದ್ಧ ಧೈರ್ಯಶಾಲಿ ಆಗಿರ್ತಾರೆ. ಅಂಡ್ ದಿ ಮೋಸ್ಟ್ ಪರ್ಫೆಕ್ಟ್ ಮ್ಯಾನ್ ಇನ್ ದಿ ಪೊಲಿಟಿಕಲ್ ಫೀಲ್ಡ್, ಅಂದ್ರೆ ಈ ಒಂದು ರಾಜಕೀಯ ಕ್ಷೇತ್ರದ ಅತ್ಯಂತ ಪರಿಪೂರ್ಣ ವ್ಯಕ್ತಿ ಅಂತ ಇವ್ರನ್ನ ಬಣ್ಣಿಸಿರ್ತಾರೆ. ಸೊ ನಮಗೆ ಪರೀಕ್ಷೆಗಳಲ್ಲಿ ಯೂಶಲಿ ಈ ರೀತಿಯ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಇದನ್ನ ಗೋಖಲೆ ಅವರ ಬಗ್ಗೆ ಯಾರು ಹೇಳಿದ್ರು ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ಸ್ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಇವರೊಂದು ವೀಕ್ಲಿ ನ್ಯೂಸ್ ಪೇಪರ್ ಅಥವಾ ಒಂದು ವಾರ ಪತ್ರಿಕೆಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದು ಇಂಗ್ಲಿಷ್ ಭಾಷೆಯಲ್ಲಿರುತ್ತೆ. ಆ ಒಂದು ವಾರ ಪತ್ರಿಕೆಯ ಹೆಸರೇನು ಅಂದ್ರೆ ದಿ ಹಿತವಾದ ಅಥವಾ ಹಿತವಾದ ಅನ್ನೋ ಒಂದು ಪತ್ರಿಕೆ ಆಗಿರುತ್ತೆ. ಸೊ ಅದನ್ನ ಜನರಲ್ ಆಗಿ ಅಥವಾ ಸಾಮಾನ್ಯ ಭಾಷೆಯಲ್ಲಿ ದಿ ಪೀಪಲ್ಸ್ ಪೇಪರ್ ಅಥವಾ ಜನರ ಪತ್ರಿಕೆ ಅಂತ ಉಲ್ಲೇಖ ಮಾಡಲಾಗ್ತಾ ಇತ್ತು. ಸೊ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥ ಇವತ್ತಿನ ಪ್ರಶ್ನೆ ಏನು ಅಂದ್ರೆ ವಾಟ್ ಈಸ್ ದಿ ಟೈಟಲ್ ಆಫ್ ಮಹಾತ್ಮ ಗಾಂಧೀಸ್ ಆಟೋಬಯೋಗ್ರಫಿ, ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಆತ್ಮಚರಿತ್ರೆ ಏನಿರುತ್ತೆ ಸೊ ಆ ಒಂದು ಆತ್ಮಚರಿತ್ರೆಯ ಶೀರ್ಷಿಕೆ ಏನು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಬಹುದಾಗಿರುತ್ತೆ.
ಆಗಿರುತ್ತೆ. With this, let's get into the second article. This is about World Red Cross and Red Crescent Day ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ, ಅದಾದ್ಮೇಲೆ ಈ ರೆಡ್ ಕ್ರಾಸ್ ಅಥವಾ ರೆಡ್ ಕ್ರೆಸೆಂಟ್ ನ ಒಂದು ಉದ್ದೇಶ ಏನಾಗಿರುತ್ತೆ, ಯಾರಿದನ್ನ ಸ್ಥಾಪನೆ ಮಾಡಿದ್ರು, ಎಲ್ಲ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಈ ರೆಡ್ ಕ್ರಾಸ್ ಅಂದ್ರೆ ಏನು? ರೆಡ್ ಕ್ರಾಸ್ ಅಂದ್ರೆ ಇಟ್ ಈಸ್ ಮೇಜರ್ಲಿ ಒಂದು ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್ ಆಗಿರುತ್ತೆ. ಸೊ ವ್ಯಕ್ತಿಗಳ ಅಥವಾ ಮಾನವರ ಹೆಲ್ತ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಹಾಯ ಮಾಡ್ತಕ್ಕಂತ ಒಂದು ಸಂಸ್ಥೆಯನ್ನ ನಾವು ರೆಡ್ ಕ್ರಾಸ್ ಅಂತ ಕರಿತೀವಿ. ಸೊ ಈ ರೆಡ್ ಕ್ರಾಸ್ ಗೆ ಸಂಬಂಧಪಟ್ಟಂತೆ ನಾವು ಪ್ರತಿ ವರ್ಷ 8ನೇ ಮೇ ತಾರೀಕು ವರ್ಲ್ಡ್ ರೆಡ್ ಕ್ರಾಸ್ ಅಥವಾ ರೆಡ್ ಕ್ರೆಸೆಂಟ್ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಸೊ ಇದೊಂದು ಆನ್ಯುಯಲ್ ಸೆಲೆಬ್ರೇಷನ್ಸ್ ಆಗಿರುತ್ತೆ, ಅಂದ್ರೆ ವಾರ್ಷಿಕವಾಗಿ ನಡೀತಕ್ಕಂಥ ಒಂದು ಸೆಲೆಬ್ರೇಷನ್ ಆಗಿರುತ್ತೆ. ಕಾರಣ ಏನು ಅಂದ್ರೆ ದಿ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಮತ್ತೆ ರೆಡ್ ಕ್ರಾಸ್ ಮೂವ್ಮೆಂಟ್ ಅಂತ ನಾವು ಕರಿತೀವಿ. ಅಂದ್ರೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತೆ ರೆಡ್ ಕ್ರೆಸೆಂಟ್ ನ ಆಂದೋಲನದ ತತ್ವಗಳೇನಿರುತ್ತೆ, ಸೊ ಅದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಮಾಡ್ತಕ್ಕಂತ ಒಂದು ದಿನವಾಗಿರುತ್ತೆ. ಸೊ ಈ ಮೂವ್ಮೆಂಟ್ ಅಂದ್ರೆ ಏನು ಅಥವಾ ಈ ಆಂದೋಲನ ಅಂದ್ರೆ ಏನು ಅನ್ನೋದನ್ನ ನಾನು ಫರ್ದರ್ ಸ್ಲೈಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಹಾಗಿದ್ರೆ ಮೇ 8ನೇ ತಾರೀಕೆ ಯಾಕೆ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ? ಸೊ ಆ ಪ್ರಶ್ನೆಗೆ ನಮ್ಗೆ ಉತ್ತರ ಬೇಕಾಗಿರುತ್ತೆ. ಕಾರಣ ಏನು ಅಂದ್ರೆ ಇಟ್ ಈಸ್ ದಿ ಡೇಟ್ ಆಫ್ ದಿ ಆನಿವರ್ಸರಿ ಆಫ್ ದಿ ಬರ್ತ್ ಆಫ್ ಜೀನ್ ಹೆನ್ರಿ ಡೊನಾಟ್ ಅಂತ ಕರಿತೀವಿ. ಅಂದ್ರೆ 8ನೇ ಮೇ 1828ರಂದು ಜೆನಿ ಹೆನ್ರಿ ಡೊನಾಟ್ ಅನ್ನೋರು ಜನ್ಮದ ವಾರ್ಷಿಕೋತ್ಸವ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಏನ್ ಬರುತ್ತಂದ್ರೆ ಇವರ ಜನ್ಮ ವಾರ್ಷಿಕೋತ್ಸವಕ್ಕೆ ಮತ್ತೆ ರೆಡ್ ಕ್ರಾಸ್ಗೆ ಏನ್ ರಿಲೇಷನ್ ಅಂತ ಪ್ರಶ್ನೆ ಬರುತ್ತೆ. ರಿಲೇಷನ್ ಏನು ಅಂದ್ರೆ ಹಿ ವಾಸ್ ದಿ ಫೌಂಡರ್ ಆಫ್ ಇಂಟರ್ನ್ಯಾಷನಲ್ ಕಮಿಟಿ ಆಫ್ ದಿ ರೆಡ್ ಕ್ರಾಸ್. ಸೊ ಈ ರೆಡ್ ಕ್ರಾಸ್ಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಮಿತಿ ಏನಿರುತ್ತೆ ಅದರ ಸಂಸ್ಥಾಪಕರು ಇವರಾಗಿರ್ತಾರೆ. ಸೊ ಆ ಕಾರಣದಿಂದ ಅವರ ಜನ್ಮ ದಿನಾಂಕ ಏನಿರುತ್ತೆ 8ನೇ ಮೇ, ಆ ಒಂದು ದಿನಾಂಕವನ್ನ ನಾವು ರೆಡ್ ಕ್ರಾಸ್ ಡೇ ಅಥವಾ ರೆಡ್ ಕ್ರೆಸೆಂಟ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವರ ಬಗ್ಗೆ ಇನ್ನೊಂದು ಪ್ರಮುಖವಾದ ಮಾಹಿತಿ ಏನಂದ್ರೆ ಇವಾಸ್ ದಿ ಫಸ್ಟ್ ರೆಸಿಪಿಯಂಟ್ ಆಫ್ ದಿ ಫಸ್ಟ್ ನೊಬೆಲ್ ಪೀಸ್ ಪ್ರೈಸ್. ಅಂದ್ರೆ ಈ ನೊಬೆಲ್ ಶಾಂತಿ ಪುರಸ್ಕಾರ ಅಂತ ನಾವೇನ್ ಕರಿತೀವಿ, ಇದನ್ನ ಮೊಟ್ಟ ಮೊದಲ ಬಾರಿಗೆ ಸ್ವೀಕರಿಸಿದ ವ್ಯಕ್ತಿ ಕೂಡ ಇವರೇ ಆಗಿರ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದಾದ್ಮೇಲೆ ಫಸ್ಟ್ ಟೈಮ್ ಈ ರೆಡ್ ಕ್ರಾಸ್ ಡೇ ನ ಯಾವಾಗ ಸೆಲೆಬ್ರೇಟ್ ಮಾಡಲಾಯಿತು ಅಂದ್ರೆ 1948ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊದಲ ರೆಡ್ ಕ್ರಾಸ್ ದಿನವನ್ನ ಆಚರಣೆ ಮಾಡಲಾಗಿರುತ್ತೆ. ಅದಾದ್ಮೇಲೆ ಈ ರೆಡ್ ಕ್ರಾಸ್ ಅನ್ನೋದು ಮತ್ತೆ ನೇಮ್ ಚೇಂಜ್ ಆಗುತ್ತೆ ಅಥವಾ ಟೈಟಲ್ ಚೇಂಜ್ ಆಗುತ್ತೆ. ಏನಂತ ಚೇಂಜ್ ಆಗುತ್ತೆ ಅಂದ್ರೆ ರೆಡ್ ಕ್ರಾಸ್ ಮತ್ತೆ ರೆಡ್ ಕ್ರೆಸೆಂಟ್ ಡೇ ಆಗಿ ಬದಲಾಗುತ್ತೆ. ಸೊ ಆ ರೀತಿ ಬದಲಾಗಿದ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ 1984ರಲ್ಲಿ 1984ರಲ್ಲಿ ಬರೀ ರೆಡ್ ಕ್ರಾಸ್ ಡೇ ಇರ್ತಕ್ಕಂಥದ್ದು ವರ್ಲ್ಡ್ ರೆಡ್ ಕ್ರಾಸ್ ಅಂಡ್ ರೆಡ್ ಕ್ರೆಸೆಂಟ್ ಡೇ ಆಗಿ ಬದಲಾಗುತ್ತೆ. ಹಾಗಿದ್ರೆ 2022ರ ಧ್ಯೇಯ ವಾಕ್ಯ ಅಥವಾ ಥೀಮ್ ಏನು ಅಂದ್ರೆ ಬಿ ಹ್ಯೂಮನ್ ಕೈಂಡ್ ಅನ್ನುವ ಒಂದು ಥೀಮ್ ನ ಆಧಾರದ ಮೇಲೆ 2022ರಲ್ಲಿ ನಾವು ಆಚರಣೆ ಮಾಡ್ತಾ ಇದೀವಿ. ಸೊ ಇವಾಗ ಇದರ ಒಂದು ಬೇಸಿಕ್ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ತಾ ಬರೋಣ. ಸೊ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಮತ್ತೆ ರೆಡ್ ಕ್ರೆಸೆಂಟ್ ಡೇ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಬರೋಣ. ಸೊ ಪ್ರಸ್ತುತವಾಗಿ ಇದೊಂದು ಹ್ಯುಮ್ಯಾನಿಟೇರಿಯನ್ ಮೂವ್ಮೆಂಟ್ ವಿತ್ ಅಪ್ರಾಕ್ಸಿಮೇಟ್ಲಿ 97 ಮಿಲಿಯನ್ ವಾಲಂಟಿಯರ್ಸ್. ಅಂದ್ರೆ ಪ್ರಪಂಚದಾದ್ಯಂತ ಈ ರೆಡ್ ಕ್ರಾಸ್ ಸಂಸ್ಥೆಗೆ ಸಂಬಂಧಪಟ್ಟಂತೆ 97 ಮಿಲಿಯನ್ ಸ್ವಯಂ ಸೇವಕರನ್ನ ನಾವು ನೋಡಬಹುದಾಗಿರುತ್ತೆ. ಪ್ರಾಬ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ವಾಲಂಟರಿ ಆರ್ಗನೈಸೇಷನ್ ಆಗಿರ್ಬೋದು ಇದು. ಸೊ ಇದನ್ನ ಏನಕ್ಕೆ ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ಟು ಪ್ರೊಟೆಕ್ಟ್ ಹ್ಯೂಮನ್ ಲೈಫ್ ಅಂಡ್ ಹೆಲ್ತ್, ಅಂದ್ರೆ ಮಾನವನ ಜೀವನ ಮತ್ತು ಆರೋಗ್ಯವನ್ನ ರಕ್ಷಣೆ ಮಾಡ್ಲಿಕ್ಕೆ, ಟು ಎನ್ಶ್ಯೂರ್ ರೆಸ್ಪೆಕ್ಟ್ ಫಾರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಅಂದ್ರೆ ಎಲ್ಲಾ ಮಾನವರಿಗೂ ಗೌರವವನ್ನ ಖಚಿತಪಡಿಸಿಕೊಳ್ಳಿಕ್ಕೆ, ಮತ್ತೆ ಟು ಪ್ರಿವೆಂಟ್ ಅಂಡ್ ಎಲಿವಿಯೇಟ್ ಹ್ಯೂಮನ್ ಸಫರಿಂಗ್, ಅಂದ್ರೆ ಮಾನವನ ನೋವನ್ನು ತಡೆಗಟ್ಟಲು ಮತ್ತು ನಿವಾರಿಸಲು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಈ ಒಂದು ರೆಡ್ ಕ್ರಾಸ್ ಆಗಿರುತ್ತೆ. ಹಾಗಿದ್ರೆ ಭಾರತದಲ್ಲಿ ರೆಡ್ ಕ್ರಾಸ್ಗೆ ರಿಲೇಟೆಡ್ ಏನೇನ್ ಮಾಹಿತಿ ನಮ್ಗೆ ತಿಳಿದಿರ್ಬೇಕು? ಸೊ ಭಾರತದಲ್ಲಿ ಇದನ್ನ ನಾವು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ಸೋ ಅ ವಾಲಂಟರಿ ಆರ್ಗನೈಸೇಷನ್ ಟು ಪ್ರೊಟೆಕ್ಟ್ ಹ್ಯೂಮನ್ ಲೈಫ್ ಅಂಡ್ ಹೆಲ್ತ್ ಬೇಸ್ಡ್ ಇನ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ನೆಲೆಗೊಂಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಭಾರತ ದೇಶದ ಜನರ ಜೀವನ ಮತ್ತು ಆರೋಗ್ಯವನ್ನ ರಕ್ಷಣೆ ಮಾಡ್ತಕ್ಕಂಥ ಒಂದು ಸ್ವಯಂ ಪ್ರೇರಿತ ಮಾನವೀಯ ಸಂಸ್ಥೆ ಆಗಿರುತ್ತೆ. ಸೊ ದಿಸ್ of course it is working in India,
ಬಟ್ ಇದರ ಒಂದು ಮೇನ್ ಪ್ರಿನ್ಸಿಪಲ್ಸ್ ಏನಿರುತ್ತೆ, ಇಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಅಥವಾ ರೆಡ್ ಕ್ರೆಸೆಂಟ್ ಮೂವ್ಮೆಂಟ್ ಆಗಿರುತ್ತೆ. ಸೊ ಇದು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತೆ ರೆಡ್ ಕ್ರೆಸೆಂಟ್ ನ ಆಂದೋಲನದ ಒಂದು ಭಾಗವಾಗಿರುತ್ತೆ. ಸೊ ಇಟ್ ಶೇರ್ಸ್ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ದಿ ಸೇಮ್. ಅಂದ್ರೆ ಈ ರೆಡ್ ಕ್ರಾಸ್ ದಿನ ಅಥವಾ ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ನ ತತ್ವಗಳೇನಿರುತ್ತೆ, ಮೂಲಭೂತ ತತ್ವಗಳೇನಿರುತ್ತೆ, ಅದೇ ತತ್ವಗಳ ಆಧಾರದ ಮೇಲೆ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಕೂಡ ಸೇವೆಯನ್ನ ಸಲ್ಲಿಸುತ್ತದೆ. ಸೊ ಈ ಒಂದು ರೆಡ್ ಕ್ರಾಸ್ ಸೊಸೈಟಿಯ ಮಿಷನ್ ಅಥವಾ ಧ್ಯೇಯ ಏನಾಗಿರುತ್ತೆ ಅಂದ್ರೆ ಟು ಪ್ರೊವೈಡ್ ರಿಲೀಫ್ ಇನ್ ಟೈಮ್ಸ್ ಆಫ್ ಡಿಸಾಸ್ಟರ್ಸ್ ಅಂಡ್ ಎಮರ್ಜೆನ್ಸೀಸ್. ಸೊ ಎಲ್ಲಾದ್ರೂ ವಿಪತ್ತುಗಳು ಅಥವಾ ತುರ್ತು ಪರಿಸ್ಥಿತಿಗಳ ಸಮಯದಲ್ಲಿ ಪರಿಹಾರವನ್ನ ಒದಗಿಸ್ತಕ್ಕಂತ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. ಆ ಉಕ್ರೇನ್ ಅಲ್ಲಿ ಆಗ್ತಕ್ಕಂತ ಸಾವು ನೋವುಗಳೇನಿರುತ್ತೆ, ಅಲ್ಲಿ ವಾಲಂಟಿಯರ್ಸ್ ಆಗಿ ಹೋಗಿ ರೆಡ್ ಕ್ರಾಸ್ ಸಂಸ್ಥೆಯಿಂದ ಅಲ್ಲಿ ಆ ಒಂದು ಸೇವೆಯನ್ನ ಸಲ್ಲಿಸ್ತಾರೆ. ಸೊ ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ಈ ರೀತಿಯಾಗಿ ಎಲ್ಲೇ ಡಿಸಾಸ್ಟರ್ಸ್ ಆಗಿರ್ಲಿ ಅಥವಾ ಎಲ್ಲೇ ಎಮರ್ಜೆನ್ಸೀಸ್ ಆಗಿರ್ಲಿ, ಸೊ ಅಲ್ಲಿ ಹೋಗಿ ಸಹಾಯ ಮಾಡ್ತಕ್ಕಂತ ಒಂದು ಸಂಸ್ಥೆ ಆಗಿರುತ್ತೆ. ಬೇಸಿಕಲಿ ದೇ ಪ್ರಮೋಟ್ ಹೆಲ್ತ್ ಅಂಡ್ ಕೇರ್ ಆಫ್ ವಲ್ನರಬಲ್ ಪೀಪಲ್ ಅಂಡ್ ಕಮ್ಯುನಿಟೀಸ್. ಅಂದ್ರೆ ಪ್ರಪಂಚದಾದ್ಯಂತ ಈ ದುರ್ಬಲ ಜನರು ಮತ್ತು ಸಮುದಾಯಗಳು ಏನಿರ್ತಾರೆ ಅವರ ಆರೋಗ್ಯ ಮತ್ತು ಆರೈಕೆಯನ್ನ ಮಾಡ್ತಕ್ಕಂತ ಒಂದು ಸಂಸ್ಥೆ ರೆಡ್ ಕ್ರಾಸ್ ಸೊಸೈಟಿ ಆಗಿರುತ್ತೆ. ಸೊ ಭಾರತ ದೇಶದಾದ್ಯಂತ ಇದಕ್ಕೆ ಸಂಬಂಧಪಟ್ಟಂತೆ 700 ಬ್ರಾಂಚಸ್ ಅಥವಾ ಶಾಖೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಸೆಂಟ್ ಜಾನ್ ಆಂಬ್ಯುಲೆನ್ಸ್ ಇಂಡಿಯಾ. ಸೊ ಸೆಂಟ್ ಜಾನ್ಸ್ ಆಂಬ್ಯುಲೆನ್ಸ್ ಇಂಡಿಯಾ ಜೊತೆ ಕೂಡ ಇದು ಒಡನಾಟ ಅಥವಾ ಸಂಬಂಧವನ್ನ ಹೊಂದಿರುತ್ತೆ. ಹಾಗಿದ್ರೆ ಈ ಭಾರತದ ರೆಡ್ ಕ್ರಾಸ್ ಏನಿರುತ್ತೆ, ಸೊ ಪ್ರಸ್ತುತ ಸೆಕ್ರೆಟರಿ ಜನರಲ್ ಅಥವಾ ಪ್ರಧಾನ ಕಾರ್ಯದರ್ಶಿ ಯಾರು ಅಂತ ಪ್ರಶ್ನೆ ಕೇಳಿದ್ರೆ RK ಜೈನ್ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಷ್ಟು ವಿಷಯ ನಮ್ಗೆ ರೆಡ್ ಕ್ರಾಸ್ ಮೇಲೆ ತಿಳಿದಿರಬೇಕಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಥವಾ ಹಣಕಾಸು ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ 7th ಆನಿವರ್ಸರಿ ಆಫ್ 3 ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್. ಅಂದ್ರೆ 3 ಒಂದು ಸಾಮಾಜಿಕ ಭದ್ರತೆ ಕಾರ್ಯಕ್ರಮಗಳು ಏನಿತ್ತು ಅಂದ್ರೆ ಈ ಸೆಕ್ಯೂರಿಟಿ ಸ್ಕೀಮ್ಸ್ ಅಂತ ನಾವೇನ್ ಕರಿತೀವಿ, ಈ 3 ಸೆಕ್ಯೂರಿಟಿ ಸ್ಕೀಮ್ಸ್ ಇವಾಗ 7ನೇ ವಾರ್ಷಿಕೋತ್ಸವನ್ನ ಆಚರಣೆ ಮಾಡ್ತಾ ಇದ್ದಾವೆ. ಆ 3 ಸ್ಕೀಮ್ಸ್ ಯಾವ್ದ್ಯಾವ್ದು, ಆ ಸ್ಕೀಮ್ಸ್ ನ ಮಾಡಿರ್ತಕ್ಕಂತ ಉದ್ದೇಶ ಏನು, ಆ ಎಲ್ಲ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಬರ್ತಕ್ಕಂತ ಫಸ್ಟ್ ಸ್ಕೀಮ್ ನ ನಾವು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಅಂತ ಕರಿತೀವಿ. ಸೊ ಎರಡನೇದನ್ನ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತ ಕರಿತೀವಿ. ಮೂರನೇದನ್ನ ನಾವು ಅಟಲ್ ಪೆನ್ಷನ್ ಯೋಜನಾ ಅಂತ ಕರಿತೀವಿ. ಸೊ ಈ 3 ಯೋಜನೆಗಳು ಸ್ಟಾರ್ಟ್ ಆಗಿ 7 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಅದರಿಂದ ಈ 3 ಯೋಜನೆಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಫಸ್ಟ್ ಒನ್ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ದಿಸ್ ಇಸ್ 1 year ಲೈಫ್ ಇನ್ಶೂರೆನ್ಸ್ ಸ್ಕೀಮ್ ರಿನ್ಯೂಬಲ್ ಫ್ರಮ್ ಇಯರ್ ಟು ಇಯರ್. ಸೊ ಇದು ವಾರ್ಷಿಕ ಒಂದು ವಿಮಾ ಯೋಜನೆ ಆಗಿರುತ್ತೆ. ಇದನ್ನ ವರ್ಷದಿಂದ ವರ್ಷಕ್ಕೆ ನವೀಕರಿಸಬಹುದಾದ ಒಂದು ಯೋಜನೆ ಆಗಿರುತ್ತೆ. ಸೊ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂದ್ರೆ ಇಟ್ ಆಫರ್ಸ್ ಕವರೇಜ್ ಫಾರ್ ಡೆತ್ ಡ್ಯೂ ಟು ಎನಿ ರೀಸನ್. ಅಂದ್ರೆ ಯಾವುದೇ ಕಾರಣದಿಂದ ಮರಣ ಹೊಂದಿದರೂ ಕೂಡ ಅವರಿಗೆ ವಿಮೆ ಅಥವಾ ಇನ್ಶೂರೆನ್ಸ್ ಕೊಡ್ತಕ್ಕಂತ ಒಂದು ಯೋಜನೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಯೋಜನೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಎಲಿಜಿಬಿಲಿಟಿ ಅಥವಾ ಅರ್ಹತೆ ಏನಿತ್ತು ಅಂದ್ರೆ ಆ ಒಂದು ವ್ಯಕ್ತಿಯ ಏಜ್ ಅಥವಾ ವಯಸ್ಸು 18ರಿಂದ 50 ವರ್ಷ ಒಳಗಿನ ವಯಸ್ಸಾಗಿರ್ಬೇಕು. ಮತ್ತೆ ಅವರಿಗೆ ಮಿನಿಮಮ್ ಒಂದು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಖಾತೆಯನ್ನ ಹೊಂದಿರತಕ್ಕಂತ ವ್ಯಕ್ತಿಗಳಿಗೆ ಈ ಒಂದು ಯೋಜನೆಯನ್ನ ಕೊಡ್ಲಿಕ್ಕೆ ಈ ಒಂದು ಯೋಜನೆಯನ್ನ ಮಾಡಿರ್ತಾರೆ. ಸೊ ಈ ಒಂದು ಯೋಜನೆಯಲ್ಲಿ ಬರ್ತಕ್ಕಂತ ಬೆನಿಫಿಟ್ ಅಥವಾ ಪ್ರಯೋಜನ ಏನು ಅಂದ್ರೆ ಲೈಫ್ ಕವರ್ ಆಫ್ 2 lakh rupees. ಅಂದ್ರೆ ಅವರು ಮರಣ ಹೊಂದಿದಲ್ಲಿ ಅವರಿಗೆ 2 ಲಕ್ಷ ರೂಪಾಯಿವರೆಗೂ ಜೀವನ ರಕ್ಷಣೆ ಇದರಿಂದ ಒದಗಿಸಲಾಗುತ್ತೆ. ಸೊ ಇದಕ್ಕೆ ಕಟ್ಟಬೇಕಾಗಿರ್ತಕ್ಕಂತ ಪ್ರೀಮಿಯಂ ಎಷ್ಟು ಅಂದ್ರೆ 330 ಪರ್ ಆನಮ್. ಅಂದ್ರೆ ಒಂದು ವರ್ಷಕ್ಕೆ 330 ಕಂತುಗಳಲ್ಲಿ 330 ರೂಪಾಯಿಗಳನ್ನ ಕಂತುಗಳಲ್ಲಿ ವರ್ಷಕ್ಕೆ ಒಂದು ಸಾರಿ ಇದನ್ನ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಸೊ ಅವ್ರಿಗೇನಾದ್ರೂ ಆಕಸ್ಮಿಕವಾಗಿ ಮರಣ ಹೊಂದಿದಾಗ ಸೊ 2 ಲಕ್ಷ ರೂಪಾಯಿ ಅವರಿಗೆ ಲೈಫ್ ಕವರೇಜ್ ಇದರಲ್ಲಿ ಕೊಡ್ಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಸ್ಕೀಮ್. ಇದನ್ನ ನಾವು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಅಂತ ಕರಿತೀವಿ. ಸೊ ಇದು 1 year ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ಆಗಿರುತ್ತೆ. ಅಂದ್ರೆ ಇದೊಂದು ಅಪಘಾತ ವಿಮಾ ಯೋಜನೆ ಆಗಿರುತ್ತೆ. ಸೊ ಇದನ್ನ ಡೆತ್ ಆರ್ ಡಿಸಬಿಲಿಟಿ ಡ್ಯೂ ಟು ಆಕ್ಸಿಡೆಂಟ್. ಅಂದ್ರೆ ಯಾವುದೇ ರೀತಿಯ ಅಪಘಾತಗಳು ಉಂಟಾದಾಗ ಅವರ ಮರಣ ಮತ್ತು ಅಂಗವೈಕಲ್ಯ ಉಂಟಾದರೆ ಒಂದು ಕವರೇಜ್ ನ ಕೊಡ್ತಕ್ಕಂತ ಒಂದು ಯೋಜನೆ ಆಗಿರುತ್ತೆ. ಸೊ ಇಲ್ಲೂ ಕೂಡ ಎಲಿಜಿಬಿಲಿಟಿ ಏನು ಅಂದ್ರೆ 18ರಿಂದ 70 ವರ್ಷ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಯೋಜನೆಯ ಬೆನಿಫಿಟ್ ಅನ್ನ ಪಡ್ಕೊಳ್ಬಹುದಾಗಿರುತ್ತೆ. ಹಾಗಿದ್ರೆ ಇದರಿಂದ ಬರ್ತಕ್ಕಂಥ ಬೆನಿಫಿಟ್ ಅಥವಾ ಪ್ರಯೋಜನ ಏನು ಅಂದ್ರೆ ₹2 lakh. ಸೊ ಪ್ರೀವಿಯಸ್ ಯೋಜನೆಯಲ್ಲೂ ಕೂಡ ₹2 lakh ಇರುತ್ತೆ. ಬಟ್ ಪ್ರೀವಿಯಸ್ ಯೋಜನೆಗೂ ಈ ಯೋಜನೆಗೂ ವ್ಯತ್ಯಾಸ ಏನು ಅಂದ್ರೆ ಪ್ರೀವಿಯಸ್ ಯೋಜನೆಯಲ್ಲಿ
ಡೆತ್ ಡ್ಯೂ ಟು ಎನಿ ರೀಸನ್ ಅಂದ್ರೆ ಯಾವುದೇ ಕಾರಣದಿಂದ ಡೆತ್ ಆದ್ರೂ ಕೂಡ ಅದು ಕವರ್ ಮಾಡ್ತಾ ಇತ್ತು. ಬಟ್ ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಫಾರ್ ಆಕ್ಸಿಡೆಂಟ್ ರಿಲೇಟೆಡ್ ಡೆತ್ ಆದ್ರೆ ಮಾತ್ರ ಇಲ್ಲಿ ಕವರೇಜ್ ಇರುತ್ತೆ. ಅದಾದ್ಮೇಲೆ ಡಿಸೆಬಿಲಿಟಿ, ಸಪೋಸ್ ಪಾರ್ಷಿಯಲ್ ಡಿಸೆಬಿಲಿಟಿ ಆದ್ರೆ ಅಂದ್ರೆ ಜಾಸ್ತಿ ಅಂಗವೈಕಲ್ಯತೆ ಆಗದಿದ್ದರೆ 2 ಲಕ್ಷ ಕೊಡೋದಿಲ್ಲ, ಇನ್ಸ್ಟೆಡ್ ಆಫ್ ದಟ್ 1 ಲಕ್ಷ ಮಾತ್ರ ಕೊಡ್ತಾರೆ. ಕಂಪ್ಲೀಟ್ ಡೆತ್ ಆದಾಗ ಅಥವಾ ಡಿಸೆಬಿಲಿಟಿ ಜಾಸ್ತಿ ಆದಾಗ ಅಂದ್ರೆ ಹೈ ಡಿಗ್ರಿ ಆಫ್ ಡಿಸೆಬಿಲಿಟಿ ಆದಾಗ 2 ಲ್ಯಾಕ್ ರುಪೀಸ್ ಅಷ್ಟು ಕವರೇಜ್ ಇಲ್ಲಿ ಕೊಡಲಾಗುತ್ತೆ. ಹಾಗಿದ್ರೆ ಇದರ ಪ್ರೀಮಿಯಂ ಎಷ್ಟು ಅಂದ್ರೆ 12 ರುಪೀಸ್ ಪ್ರೀಮಿಯಂ ಪರ್ ಆನಮ್, ಅಂದ್ರೆ 1 ವರ್ಷಕ್ಕೆ 12 ರೂಪಾಯಿಯಷ್ಟು ಇಲ್ಲಿ ಪ್ರೀಮಿಯಂ ನ ಪೇ ಮಾಡಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಯೋಜನಾ. ಸೊ ಇದನ್ನ ನಾವು ಅಟಲ್ ಪೆನ್ಷನ್ ಯೋಜನಾ ಅಂತ ಕರಿತೀವಿ. ಸೊ ಈ ಒಂದು ಯೋಜನೆಯನ್ನ ಯಾರು ಕೊಡ್ತಾರೆ ಅಂದ್ರೆ ಪುವರ್ ಅಂಡ್ ಅಂಡರ್ ಪ್ರಿವಿಲೇಜ್ಡ್ ಮಾತ್ರ ಕೊಡ್ತಾರೆ, ಬಡವರು ಮತ್ತು ಹಿಂದುಳಿದ ವರ್ಗದವರು ಮಾತ್ರ. ಇನ್ನೂ ಒಂದು ಕಂಡೀಷನ್ ಏನು ಅಂದ್ರೆ ದೇ ಶುಡ್ ಬಿ ವರ್ಕಿಂಗ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್, ಅಂದ್ರೆ ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಒಂದು ಪಿಂಚಣಿ ಅಥವಾ ಒಂದು ಪೆನ್ಷನ್ ಯೋಜನೆಯನ್ನ ನಾವು ಅಟಲ್ ಪೆನ್ಷನ್ ಯೋಜನೆ ಅಂತ ಕರಿತೀವಿ. ಸೊ ಈ ಒಂದು ಅಟಲ್ ಪೆನ್ಷನ್ ಯೋಜನೆಯನ್ನ ಅಡ್ಮಿನಿಸ್ಟರ್ಡ್ ಬೈ ಪೆನ್ಷನ್ ಫಂಡ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ, ಇದನ್ನ PFRDA ಅಂತ ಕರಿತೀವಿ. ಇದನ್ನ ಪಿಂಚಣಿ ನಿಧಿ ಮತ್ತೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿರ್ವಹಣೆ ಮಾಡ್ತಾ ಇದೆ ಮತ್ತೆ ಅಥವಾ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಮತ್ತೆ ಇನ್ಸ್ಟಿಟ್ಯೂಷನಲ್ ಆರ್ಕಿಟೆಕ್ಚರ್ ಯಾರು ಪ್ರೊವೈಡ್ ಮಾಡ್ತಾ ಇದಾರೆ ಅಂದ್ರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಥವಾ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಏನಂತ ಕರಿತೀವಿ. ಸೊ ಇದರೊಟ್ಟಿಗೆ ಆಡಳಿತಾತ್ಮಕ ಮತ್ತು ಸಾಂಸ್ಥಿಕ ಒಂದು ಅಡಿಯಲ್ಲಿ ಈ ಒಂದು ಅಟಲ್ ಪೆನ್ಷನ್ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಸೊ ಇಲ್ಲಿ ಬರ್ತಕ್ಕಂತ ಎಲಿಜಿಬಿಲಿಟಿ ಅಂದ್ರೆ ಏಜ್ ಕ್ರೈಟೀರಿಯನ್ ಏನಾಗಿರುತ್ತೆ ಅಂದ್ರೆ 18 to 40 ಇಯರ್ಸ್ ಏಜ್ ಆಗಿರ್ಬೇಕಾಗಿರುತ್ತೆ. ಸೊ ಇಲ್ಲಿ ಅವರು ಕಟ್ಟಕ್ಕಂತ ಒಂದು ಪ್ರೀಮಿಯಂ ಎಷ್ಟಿರುತ್ತೆ ಅಂದ್ರೆ 1000 to 5000, ಅಂದ್ರೆ ಅವ್ರಿಗೆ ಬರ್ತಕ್ಕಂತ ಪೆನ್ಷನ್ ಇದು. ಸೊ ಅವ್ರಿಗೆ ಬರ್ತಕ್ಕಂತ ಪೆನ್ಷನ್, ಸೊ ಅವರು 60 ವರ್ಷಗಳ ಒಂದು ಫಾರ್ ಎಕ್ಸಾಂಪಲ್ 18 to 40 ಇಯರ್ಸ್ ಏಜ್ ಅವರು ಈ ಒಂದು ಸ್ಕೀಮ್ಗೆ ಎನ್ರೋಲ್ ಆಗಿದ್ರೆ ಅವರ ಒಂದು ಏಜು 60 ಇಯರ್ಸ್ ಕಂಪ್ಲೀಟ್ ಆದ್ಮೇಲೆ ಅವರು ಪೇ ಮಾಡಿರ್ತಕ್ಕಂಥ ಕಂತಿನ ಆಧಾರದ ಮೇಲೆ ಮಿನಿಮಮ್ 1000 ರುಪೀಸ್ ಅಂದ್ರೆ 1000 ರೂಪಾಯಿಯಿಂದ ಸ್ಟಾರ್ಟ್ ಆಗಿ 5000 ರೂಪಾಯಿಗಳವರೆಗೆ ಅವರಿಗೆ ಪ್ರತಿ ತಿಂಗಳು ಒಂದು ಪೆನ್ಷನ್ ಬರ್ತಾ ಇರುತ್ತೆ. ಸೊ ಇದನ್ನ ನಾವು ಅಟಲ್ ಪೆನ್ಷನ್ ಯೋಜನೆ ಅಂತ ಕರಿತೀವಿ. ಸಪೋಸ್ ಅವರು ಪಾಲಿಸಿ ಅಥವಾ ಈ ಯೋಜನೆಗೆ ಎನ್ರೋಲ್ ಆಗಿರ್ತಾರೆ 60 ಇಯರ್ಸ್ ಆಗೋದಕ್ಕಿಂತ ಮುಂಚೆನೆ ಅವರ ಪ್ರೀ ಮೆಚ್ಯೂರ್ ಡೆತ್ ಅಥವಾ ಅಕಾಲಿಕ ಮರಣವನ್ನ ಹೊಂದಿದ್ದಾರೆ. ಸೊ ಅದನ್ನ ಅವರ ಸ್ಪೌಸ್, ವೈಫ್ ಆರ್ ಹಸ್ಬೆಂಡ್ ಅಂತ ನಾವೇನ್ ಕರಿತೀವಿ. ಸೊ ಅವರು ಆ ಒಂದು ಯೋಜನೆಯನ್ನ ಫರ್ದರ್ ಕಂತುಗಳೇನಿರುತ್ತೆ ಅದನ್ನ ಅವರು ಭರ್ತಿ ಮಾಡ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಯಾರ ಹೆಸರಲ್ಲಿ ಈ ಯೋಜನೆಯನ್ನ ತೆಗೆದುಕೊಂಡಿರ್ತಾರೆ ಅವರ ಡೆತ್ ಆದ ನಂತರವೂ ಕೂಡ ಅವರು 60 ವರ್ಷಗಳು ಕಂಪ್ಲೀಟ್ ಆದ್ಮೇಲೆ ಈ ಸ್ಪೌಸ್ ಯಾರಿರ್ತಾರೆ, ನಾಮಿನಿ ಅಂತ ನಾವು ಕರಿಬಹುದಾಗಿರುತ್ತೆ. ಸೊ ಇವ್ರಿಗೆ ಇದರ ಬೆನಿಫಿಟ್ ಏನಿರುತ್ತೆ, ಅದರ ಪಿಂಚಣಿ ಏನಿರುತ್ತೆ ಅದು ಇವ್ರಿಗೆ ತಲುಪುತ್ತೆ. ಸೊ ಇಷ್ಟು ಮಾಹಿತಿ ನಮ್ಗೆ ಈ ಒಂದು ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಹಾರಾಣಾ ಪ್ರತಾಪ್ ಜಯಂತಿ. ಸೊ ಈ ಒಂದು ಗೋಖಲೆ ಜಯಂತಿ ಬಗ್ಗೆ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಅದರೊಟ್ಟಿಗೆ ಮಹಾರಾಣಾ ಪ್ರತಾಪ್ ಜಯಂತಿ ಮತ್ತೆ ಇವರ ಒಂದು ಹಿನ್ನೆಲೆ ಏನು, ಇವರ ಒಂದು ಸಾಧನೆ ಏನು ಎಲ್ಲದನ್ನು ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪ್ರತಾಪ್ ಸಿಂಗ್ ಒನ್, ಸೊ ಇವ್ರನ್ನ ಪಾಪ್ಯುಲರ್ಲಿ ಮಹಾರಾಣಾ ಪ್ರತಾಪ್ ಅಂತ ಕೂಡ ಕರಿತೀವಿ. ಸೊ ಇವರು ಪ್ರತಾಪ್ ಸಿಂಗ್ ಒನ್ ಅಂತ ಅವರ ಮೂಲ ಹೆಸರು, ಬಟ್ ಇವ್ರನ್ನ ಜನಪ್ರಿಯವಾಗಿ ನಾವು ಮಹಾರಾಣಾ ಪ್ರತಾಪ್ ಅಂತ ಕೂಡ ಕರಿತೀವಿ. ಹಿ ವಾಸ್ ದಿ ಕಿಂಗ್ ಆಫ್ ಮೇವಾರ್ ಫ್ರಮ್ ದಿ ಸಿಸೋಡಿಯಾ ಡೈನಾಸ್ಟಿ, ಅಂದ್ರೆ ಸಿಸೋಡಿಯಾ ರಾಜವಂಶದ ಮೇವಾರರ ಒಬ್ಬ ಪ್ರಮುಖ ರಾಜ ಇವರಾಗಿರ್ತಾರೆ. ಸೊ ಇವರು ಯಾಕೆ ಒಂದು ಹಿಸ್ಟಾರಿಕಲಿ ಇವರು ಯಾಕೆ ಪ್ರಾಮುಖ್ಯತೆ ಹೊಂದಿರ್ತಾರೆ ಅಂದ್ರೆ ಮುಘಲ್ ಎಂಪೈರ್ ಏನಿರ್ತಾರೆ ಅಂದ್ರೆ ಮುಘಲರ ಆಳ್ವಿಕೆ ಏನಿರುತ್ತೆ, ಸೊ ಅವರ ಒಂದು ಎಕ್ಸ್ಪ್ಯಾನ್ಷನಿಸಮ್ ಏನಿರುತ್ತೆ ಅಂದ್ರೆ ಅವರ ಒಂದು ಸಾಮ್ರಾಜ್ಯದ ವಿಸ್ತರಣೆ ಏನಿರುತ್ತೆ, ಸೊ ಅದರ ವಿರುದ್ಧ ಹೋರಾಡಿರ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ ಆಗಿರ್ತಾರೆ. ಸೊ ಅದರಿಂದ ಈ ಒಂದು ವ್ಯಕ್ತಿ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಸೊ ಹೀಸ್ ಮಿಲಿಟರಿ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದಿ ಎಕ್ಸ್ಪ್ಯಾನ್ಷನಿಸಮ್ ಆಫ್ ದಿ ಮುಘಲ್ ಎಂಪೈರ್ ಅಂಡರ್ ಅಕ್ಬರ್ ಥ್ರೂ ಗೆರಿಲ್ಲಾ ವಾರ್ಫೇರ್ ಅಂತ ಕರಿತೀವಿ. ಅಂದ್ರೆ ಗೆರಿಲ್ಲಾ ಯುದ್ಧದ ಮುಖಾಂತರ ಅಥವಾ ಮೂಲಕ ಅಕ್ಬರನ ಅಡಿಯಲ್ಲಿ ಮೊಘಲ್ ಸಾಮ್ರಾಜ್ಯದ ವಿಸ್ತರಣೆಯ ವಿರುದ್ಧ ಪ್ರತಿರೋಧವನ್ನ ಹುಟ್ಟಿರ್ತಕ್ಕಂಥ ಒಬ್ಬ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿರ್ತಾರೆ. ಸೊ ಇವರ ಒಂದು ಇನ್ಸ್ಪಿರೇಷನ್ ನಿಂದನೇ ಶಿವಾಜಿಯವರು ಕೂಡ ಮುಘಲರ ವಿರುದ್ಧ ಹೋರಾಡ್ತಾರೆ. ಅಂದ್ರೆ ಶಿವಾಜಿ ಸೇರಿದಂತೆ ಮುಘಲರ ವಿರುದ್ಧದ ನಂತರ ಬಂಡುಕೋರರಿಗೆ ಸೊ ಇವರು ಸ್ಫೂರ್ತಿದಾಯಕವಾಗಿರ್ತಾರೆ. ಸೊ ಇವರು
ಇವರ ತಂದೆಯನ್ನ ನಾವು ಉದಯ್ ಸಿಂಗ್ ಟು ಅಂತ ಕರಿತೀವಿ, ಅವರ ತಾಯಿಯನ್ನ ನಾವು ಜೈವಾಂತಾಬಾಯ್ ಅಂತ ಕೂಡ ಕರಿತೀವಿ. ಸೊ ಇವರು ಅವರ ಪೇರೆಂಟ್ಸ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇವರ ಒಂದು ಮೇವಾರ ಒಂದು ಸಂತತಿ ಏನಿರುತ್ತೆ ಅಥವಾ ಸಿಸೋಡಿಯಾ ರಾಜಪೂತ್ಸ್ ಏನಿರುತ್ತೆ, ಸೊ ಇದರಲ್ಲಿ ಇವರು 54th ರೂಲರ್ ಆಗಿರ್ತಾರೆ, ಅಂದ್ರೆ 54ನೇ ಒಬ್ಬ ದೊರೆ ಆಗಿರ್ತಾರೆ. ಸೊ ಅದಾದ್ಮೇಲೆ ಬ್ಯಾಟಲ್ ಆಫ್ ಹಲ್ದಿಘಾಟ್ ವಾಸ್ ಫಾಟ್ ಆನ್ 18th June 1576 ಬಿಟ್ವೀನ್ ಪ್ರತಾಪ್ ಸಿಂಗ್ ಅಂಡ್ ಮುಘಲ್ ಫೋರ್ಸಸ್ ಲೆಡ್ ಬೈ ಮಾನ್ ಸಿಂಗ್. ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್. ಸೊ ಬಹಳಷ್ಟು ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಈ ಒಂದು ಹಲ್ದಿ ಘಾಟ್ ಕದನದ ಬಗ್ಗೆ ಪ್ರಶ್ನೆ ಕೇಳಿರ್ತಾರೆ. ಈ ಒಂದು ಹಲ್ದಿ ಘಾಟ್ ಕದನ ಯಾವಾಗ ಆಗಿರುತ್ತೆ ಅಂದ್ರೆ 18ನೇ ಜೂನ್ 1576ರಲ್ಲಿ ನಡೆದಿರುತ್ತೆ. ಯಾರ ಮಧ್ಯ ಅಂದ್ರೆ ಪ್ರತಾಪ್ ಸಿಂಗ್ ಮತ್ತೆ ಮಾನ್ ಸಿಂಗ್ ಒನ್ ನೇತೃತ್ವದ ಮೊಘಲ್ ಪಡೆಗಳ ನಡುವೆ ನಡೆದಿರ್ತಕ್ಕಂಥ ಒಂದು ಯುದ್ಧ ಆಗಿರುತ್ತೆ. ಸೊ ಈ ಯುದ್ಧದಲ್ಲಿ ಜಯಗಳಿಸಿದವರು ಯಾರು ಅಂದ್ರೆ ಮುಘಲರು ಈ ಯುದ್ಧದಲ್ಲಿ ವಿಜಯಶಾಲಿಗಳಾಗ್ತಾರೆ. ಆದ್ರೂ ಕೂಡ ದೇ ಫೇಲ್ ಟು ಕ್ಯಾಪ್ಚರ್ ಪ್ರತಾಪ್. ಸೊ ಈ ರಾಣಾ ಪ್ರತಾಪ್ ಅವರನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಸೊ ದಿಸ್ ಇಸ್ ಅಬೌಟ್ ದಿ ಹಲ್ದಿ ಘಾಟ್ ಕದನ, ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. So with this, let's get into the 5th article. This is about ವರ್ಲ್ಡ್ ಅಥ್ಲೆಟಿಕ್ಸ್ ಡೇ ಅಥವಾ ವಿಶ್ವ ಅಥ್ಲೆಟಿಕ್ಸ್ ದಿನ ಅಂತ ಕರಿತೀವಿ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಮೇ 7ನೇ ತಾರೀಕು ಸೆಲೆಬ್ರೇಟ್ ಮಾಡಲಾಗುತ್ತೆ. ಬಟ್ ಈ ವರ್ಷ ಈ ದಿನಾಂಕ ಚೇಂಜ್ ಆಗಿರುತ್ತೆ, ಅದನ್ನ ನಾನು ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಒಂದು ದಿನವನ್ನ ಎವ್ರಿ ಇಯರ್ ಗ್ಲೋಬಲಿ ಅಂದ್ರೆ ಪ್ರಪಂಚದಾದ್ಯಂತ ಈ ಒಂದು ದಿನವನ್ನ ಮೇ ತಿಂಗಳಲ್ಲಿ ಆಚರಣೆ ಮಾಡಲಾಗುತ್ತೆ. ಈ ದಿನದ ಆಚರಣೆಗೆ ಪ್ರಮುಖ ಕಾರಣ ಏನಂದ್ರೆ ಟು ಪ್ರಾಪಗೇಟ್ ಇಂಪಾರ್ಟೆನ್ಸ್ ಆಫ್ ಫಿಟ್ನೆಸ್, ಅಂದ್ರೆ ಫಿಟ್ನೆಸ್ ನ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಮಾಡ್ತಕ್ಕಂತ ಒಂದು ದಿನ ಆಗಿರುತ್ತೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥದ್ದು 1996 ಇಸ್ವಿಯಲ್ಲಿ. ಯಾರದನ್ನ ಇಂಟ್ರಡ್ಯೂಸ್ ಮಾಡಿದ್ರು ಅಂದ್ರೆ ಇಂಟರ್ನ್ಯಾಷನಲ್ ಅಮೆಚ್ಯೂರ್ ಅಥ್ಲೆಟಿಕ್ ಫೆಡರೇಷನ್ ಅಂತ ಕರಿತೀವಿ. ಸೊ ಇವರ ವತಿಯಿಂದ 1996ರಲ್ಲಿ ಮೊದಲ ಬಾರಿಗೆ ಈ ದಿನವನ್ನ ಪರಿಚಯ ಮಾಡ್ತಾರೆ. ಸೊ ಅದಾದ್ಮೇಲೆ ಈ ವರ್ಷ ಅಂದ್ರೆ 2022ರಲ್ಲಿ ಈ ದಿನವನ್ನ ಮೇ 6ನೇ ತಾರೀಕು ಸೆಲೆಬ್ರೇಟ್ ಮಾಡಿರ್ತೀವಿ. ಕಳೆದ ವರ್ಷ ಅಂದ್ರೆ 2021ರಲ್ಲಿ ಮೇ 7ನೇ ತಾರೀಕು ಈ ದಿನವನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ದಿನ ಆಕ್ಚುಲಿ ಈ ದಿನಾಂಕ ಬಂದು ಇಟ್ ಈಸ್ ಸಬ್ಜೆಕ್ಟೆಡ್ ಟು ಚೇಂಜ್, ಅಂದ್ರೆ ಪ್ರತಿ ವರ್ಷ ಅದು ಬದಲಾಗ್ತಾ ಇರುತ್ತೆ. ಸೊ ಯೂಶುವಲಿ ಅದು ಮೇ ತಿಂಗಳಲ್ಲೇ ನಡೆಯುತ್ತೆ. ಬಟ್ ಪ್ರತಿ ವರ್ಷ ಯಾವ ದಿನಾಂಕದಂದು ಈ ದಿನವನ್ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋದನ್ನ ವರ್ಲ್ಡ್ ಅಥ್ಲೆಟಿಕ್ಸ್ ಅನ್ನೋರು ಡಿಸೈಡ್ ಮಾಡ್ತಾರೆ, ಅಂದ್ರೆ ವಿಶ್ವ ಅಥ್ಲೆಟಿಕ್ಸ್ ಕಡೆಯಿಂದ ಆ ಒಂದು ಘೋಷಣೆ ಆಗುತ್ತೆ. ಸೊ ಆ ಒಂದು ಘೋಷಣೆ ಅನ್ವಯ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಸೊ ಈ ಇಂಟರ್ನ್ಯಾಷನಲ್ ಅಮೆಚ್ಯೂರ್ ಅಥ್ಲೆಟಿಕ್ ಫೆಡರೇಷನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಜುಲೈ 17, 1912. ಸೊ ಜುಲೈ 17, 1912ರಲ್ಲಿ ಇದರ ಸ್ಥಾಪನೆ ಆಗಿರುತ್ತೆ. ಎಲ್ಲಿ ಅಂದ್ರೆ ಸ್ವೀಡನ್ ಅಲ್ಲಿ ಇರ್ತಕ್ಕಂಥ ಸ್ಟಾಕ್ಹೋಮ್ ನಲ್ಲಿ ಇದರ ಸ್ಥಾಪನೆ ಆಗಿರುತ್ತೆ. ಸೊ ಇನ್ 2001 ಸೊ ಇದರ ನೇಮ್ಸ್ ಚೇಂಜ್ ಆಗುತ್ತೆ. ಸೊ 2001ರಲ್ಲಿ ನೇಮ್ ಚೇಂಜ್ ಆಗುತ್ತೆ, ಮತ್ತೆ 2019ರಲ್ಲಿ ಮತ್ತೆ ಇದರ ನೇಮ್ ಚೇಂಜ್ ಆಗುತ್ತೆ. ಸೊ ಫಸ್ಟ್ 2001ರಲ್ಲಿ ಈ ಇಂಟರ್ನ್ಯಾಷನಲ್ ಅಮೆಚ್ಯೂರ್ ಅಥ್ಲೆಟಿಕ್ ಫೆಡರೇಷನ್ ಅನ್ನೋದು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಗಿ ಚೇಂಜ್ ಆಗುತ್ತೆ. ಅದಾದ್ಮೇಲೆ ಮತ್ತೆ 2019 ಅಂದ್ರೆ ವೆರಿ ರೀಸೆಂಟ್ಲಿ ಇಟ್ ವಾಸ್ ಚೇಂಜ್ ಟು ವರ್ಲ್ಡ್ ಅಥ್ಲೆಟಿಕ್ಸ್ ಅಂತ, ಅಥವಾ ವಿಶ್ವ ಅಥ್ಲೆಟಿಕ್ಸ್ ದಿನವಾಗಿ ಅಥವಾ ಅಥ್ಲೆಟಿಕ್ಸ್ ಆಗಿ ಇದು ಚೇಂಜ್ ಆಗುತ್ತೆ. ಸೊ ಇವಾಗ ಈ ಅಥ್ಲೆಟಿಕ್ಸ್ ಡೇ ಏನಿದೆ, ಸೊ ಇದು ವರ್ಲ್ಡ್ ಅಥ್ಲೆಟಿಕ್ಸ್ ಡೇ ಮೇ ತಿಂಗಳಲ್ಲಿ ಅನೌನ್ಸ್ ಮಾಡ್ತಕ್ಕಂಥ ದಿನಾಂಕದ ಸಲುವಾಗಿ ಇದನ್ನ ನಾವು ಆಚರಣೆ ಮಾಡ್ತೀವಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾಸ್ ಫಸ್ಟ್ ಟ್ರೈಬಲ್ ಹೆಲ್ತ್ ಅಬ್ಸರ್ವೇಟರಿ, ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬುಡಕಟ್ಟು ಆರೋಗ್ಯ ವೀಕ್ಷಣಾಲಯ, ಅಂದ್ರೆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಅವರ ಹೆಲ್ತ್ ರಿಲೇಟೆಡ್ ಮ್ಯಾಟರ್ಸ್ ನ ಕವರ್ ಮಾಡ್ತಕ್ಕಂತ ಒಂದು ಅಬ್ಸರ್ವೇಟರಿ ಅಥವಾ ಭಂಡಾರ ಅಂತ ನಾವೇನ್ ಕರಿತೀವಿ. ಸೊ ಇದು ಯಾವ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಸೊ ಇದು ಇಂಪಾರ್ಟೆಂಟ್ ಯಾಕೆ ಇದೆ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಈ ರೀತಿ ಬುಡಕಟ್ಟು ಜನಾಂಗಕ್ಕೆ ಒಂದು ಸೀಮಿತವಾಗಿರ್ತಕ್ಕಂಥ ಒಂದು ಹೆಲ್ತ್ ಅಬ್ಸರ್ವೇಟರಿನ ಲಾಂಚ್ ಮಾಡಲಾಗಿದೆ. ಅದರಿಂದ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಅಬ್ಸರ್ವೇಟರಿನ ನಾವು ಟ್ರೈ ಹಾಬ್ ಅಂತ ಕರಿತೀವಿ. ಸೊ ಟ್ರೈ ಹಾಬ್ ಅಂದ್ರೆ ಟ್ರೈಬಲ್ ಹೆಲ್ತ್ ಅಬ್ಸರ್ವೇಟರಿ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದು ಅಂದ್ರೆ ಒಡಿಶಾ ರಾಜ್ಯ ಸರ್ಕಾರ ಇದನ್ನ ಸ್ಟಾರ್ಟ್ ಮಾಡಿರ್ತಾರೆ. ಇಟ್ ಈಸ್ ಅ ರೆಪೋಸಿಟರಿ ಆನ್ ಹೆಲ್ತ್ ಆಫ್ ದಿ ಟ್ರೈಬಲ್ ಪಾಪ್ಯುಲೇಷನ್ ಇನ್ ದ ಸ್ಟೇಟ್, ಅಂದ್ರೆ ಆ ಒಂದು ರಾಜ್ಯದಲ್ಲಿರ್ತಕ್ಕಂಥ ಬುಡಕಟ್ಟು ಜನಸಂಖ್ಯೆಯ ಆರೋಗ್ಯದ ಭಂಡಾರವಾಗಿ ಇದು ಕಾರ್ಯನಿರ್ವಹಿಸುತ್ತದೆ. ಸೊ ಇದು ಯಾಕೆ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತಂದ್ರೆ ದಿಸ್ ವಿಲ್ ಬಿ ಇಂಡಿಯಾಸ್ ಓನ್ಲಿ ಟ್ರೈಬಲ್ ಹೆಲ್ತ್ ಅಬ್ಸರ್ವೇಟರಿ, ಅಂದ್ರೆ ಇದು ಭಾರತದ ಏಕೈಕ ಬುಡಕಟ್ಟು ಆರೋಗ್ಯ ವೀಕ್ಷಣಾಲಯವಾಗಿರುತ್ತೆ. ಅದರಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ಇದರಲ್ಲಿ ಏನೇನ ರೆಕಾರ್ಡ್ ಮಾಡಲಾಗುತ್ತಂದ್ರೆ ಬುಡಕಟ್ಟು ಜನಾಂಗಗಳಿಗೆ ಸಂಬಂಧಪಟ್ಟಂತೆ ಡಿಸೀಸ್ ಬರ್ಡನ್, ಹೆಲ್ತ್ ಸೀಕಿಂಗ್ ಬಿಹೇವಿಯರ್, ಹೆಲ್ತ್ ಕೇರ್ ಡೆಲಿವರಿ ಸಿಸ್ಟಮ್ ಪರ್ಟೈನಿಂಗ್ ಟು ಟ್ರೈಬಲ್ ಹೆಲ್ತ್ ಅಂಡ್ ಸ್ಟೇಟ್. ಸೊ ಆ ಒಂದು ರಾಜ್ಯದ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಮಾಹಿತಿ ಆಗಿರ್ಬೋದು, ಆರೋಗ್ಯ ಅನ್ವೇಷಣೆ ನಡವಳಿಕೆ ಆಗಿರ್ಬೋದು, ಆರೋಗ್ಯ ವಿತರಣಾ ವ್ಯವಸ್ಥೆಯ ಮೇಲೆ ವ್ಯವಸ್ಥಿತ ಮತ್ತು ನಿರಂತರ ವೀಕ್ಷಣೆಯನ್ನ ಮಾಡ್ತಕ್ಕಂತ ಒಂದು ಕಾಂಪೊನೆಂಟ್ ಇದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. So with this we have come to InQuest challenge number 156. You can just pause the video here, go through the questions and give us the answers. Once again, I'll meet you tomorrow with tomorrow's InQuest current affairs. Till then, keep reading. Thanks for watching.